ಪ್ರದೇಶದಲ್ಲಿ ಶುರುವಾಯಿತು ಗಂಗೆ ಗಲಾಟೆ. ಪಾವಿತ್ರ್ಯತೆ ಬಗ್ಗೆ ರಾಜಕಾರಣ, ಯೋಗಿಗೆ ಗಾಯಕನ ಗುದ್ದು. ಈ ಬಾರಿಯ ಕುಂಭಮೇಳದಲ್ಲಿ ಹಲವು ಅಚ್ಚರಿ ಘಟನೆಗಳು ನಡೆದಿವೆ. ಅದರಲ್ಲೂ ಈ ಬಾರಿ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಬರೋಬ್ಬರಿ 55 ಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ದಾರೆ. ಇದು ಕೂಡ ಪ್ರಯಾಗ್ರಾಜ್ನಲ್ಲಿ ಹೊಸ ರೆಕಾರ್ಡ್ ಮಾಡಿದೆ. ಆದರೆ ಇನ್ನೂ ಕೆಲವರು ಕುಂಭಮೇಳದಲ್ಲಿ ಇಷ್ಟು ಜನ ಸ್ನಾನ ಮಾಡಿದ್ರಿಂದ ನೀರು ಸಂಪೂರ್ಣ ಮಲಿನವಾಗಿದೆ ಅಂತ ಹೇಳಿದ್ರು. ಇದಾದ ಬಳಿಕ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಆಘಾತಕಾರಿ ವರದಿಯೊಂದನ್ನ ರಿಲೀಸ್ ಮಾಡಿತ್ತು. ಇದು ಸಂಪೂರ್ಣ ಭಕ್ತರಿಗೆ ಆಘಾತಗೊಳಿಸಿತ್ತು. ಕುಂಭಮೇಳ ನಡೆಯುತ್ತಿರುವ ತ್ರಿವೇಣಿ ಸಂಗಮದ ನೀರಲ್ಲಿ ಮಲದಲ್ಲಿ ಕಂಡುಬರುವ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಅಧಿಕವಾಗಿದೆ ಅಂತ ಸ್ಫೋಟಕ ವರದಿ ರಿವೀಲ್ ಮಾಡಿದ್ದು, ಇದರಿಂದ ಹಲವಾರು ಕಾಯಿಲೆಗಳು ಬರೋ ಸಾಧ್ಯತೆ ಇದೆ ಅಂತಲೂ ಹೇಳಿತ್ತು. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಇತ್ತೀಚೆಗೆ ಈ ಕುರಿತು ಪರೀಕ್ಷೆ ನಡೆಸಿ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಗೆ ವರದಿಯನ್ನ ಸಲ್ಲಿಸಿತ್ತು. ಅಲ್ಲದೆ ಗಂಗಾ ಮತ್ತು ಯಮುನಾ ನದಿಗೆ ಕಲುಷಿತ ನೀರು ಬಿಡೋದ್ರಿಂದ ಟೈಫಾಯ್ಡ್ ಸೇರಿದಂತೆ ಹಲವಾರು ಆರೋಗ್ಯ ಸಮಸ್ಯೆಗಳು ಕೂಡ ಬರುತ್ತವೆ ಅಂತ ವರದಿ ನೀಡಿತ್ತು. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿಯನ್ನ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಸರಾಸಗಟಾಗಿ ತಿರಸ್ಕರಿಸಿದ್ದಾರೆ. ಅಲ್ಲದೆ ಗಂಗೆ ಸಂಪೂರ್ಣ ಪವಿತ್ರವಾಗಿದ್ದಾಳೆ ಅಂತ ಯುಪಿ ವಿಧಾನಸಭೆಯಲ್ಲಿ ಸಾರಿ ಹೇಳಿದ್ರು. ಎಷ್ಟೇ ಜನ ಸ್ನಾನ ಮಾಡಿದ್ರೂ ಕೂಡ ಗಂಗೆ ಕಲುಷಿತ ಆಗಲ್ಲ, ಅದರಲ್ಲಿ ಯಾವುದೇ ಬ್ಯಾಕ್ಟೀರಿಯಾ ಪತ್ತೆ ಆಗಿಲ್ಲ ಅಂತ ಹೇಳಿದ್ರು. आज की जो उनकी रिपोर्ट है संगम की, कि संगम और उसके आगे पीछे जो बीओडी है वो 3 या उससे कम है और डिजॉल्व ऑक्सीजन की मात्रा ये 8 और 9 से अधिक पाई जा गई. यानी संगम का जल स्नान करने लायक भी है और आचमन करने लायक भी है. जो लोग इसका दुष्प्रचार कर रहे हैं उन सबको इस बात को देखना चाहिए. ಸಿಎಂ ಯೋಗಿ ಆದಿತ್ಯನಾಥ್ ಹಾಗೆ ಹೇಳ್ತಾ ಇದ್ದಂತೆ ಬಾಲಿವುಡ್ ಗಾಯಕ ವಿಶಾಲ್ ದದ್ಲಾನಿ ಹೊಸ ಸವಾಲ್ ಹಾಕಿದ್ದಾರೆ. ಎಕ್ಸ್ ನಲ್ಲಿ ತಿರುಗೇಟು ನೀಡಿರುವ ದದ್ಲಾನಿ, ಸರ್, ದ್ವೇಷಿಸುವರ ಬಗ್ಗೆ ಚಿಂತೆ ಮಾಡಬೇಡಿ, ನಾವು ನಿಮ್ಮನ್ನ ನಂಬ್ತೀವಿ, ದಯವಿಟ್ಟು ಕ್ಯಾಮೆರಾಗಳ ಮುಂದೆ ನೀರನ್ನ ಕುಡಿದು ತೋರಿಸಿ ಅಂತ ಲೇವಡಿ ಮಾಡಿದ್ದಾರೆ. ಒಟ್ನಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭಮೇಳ ಹಲವು ದಾಖಲೆಗಳನ್ನ ಮಾಡ್ತಾ ಇದೆ. ಆದ್ರೆ ಇದರ ನಡುವೆ ಅಲ್ಲಿನ ನೀರು ಸ್ನಾನಕ್ಕೆ ಯೋಗ್ಯವಲ್ಲ ಅಂತ ಮಾಲಿನ್ಯ ಮಂಡಳಿ ವರದಿ ನೀಡಿರುವುದು ಜನರಲ್ಲಿ ಆತಂಕ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.